ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ. ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ಲಾಗಲ್ಲಿ ಒಂದು ಸ್ವಲ್ಪ ಸ್ಪೆಷಲ್ ತೋರಿಸ್ತಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಏನಂತ ನೀವೇ ನೋಡಿ, ನಿಮಗೆ ಗೊತ್ತಾಗ್ತದೆ. ಎರಡೂ ರೆಸಿಪಿನೂ ಸ್ಪೆಷಲ್ ರೆಸಿಪಿಗಳೇ ಇವೆ. ನೀವೇ ನೋಡಿ ಹೇಗಂತ ಗೊತ್ತಾಗ್ತದೆ. ನಾನು ಹೇಳೋದಕ್ಕಿಂತ ನೀವೇ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಅಂದರೆ ಎರಡೂ ಆರೋಗ್ಯಕರವಾಗಿದೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಅದಕ್ಕೆ ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೋಡಿ, ಫಸ್ಟು ಇದನ್ನೆಲ್ಲ ಕೊಯ್ದು ಇಟ್ಕೊಂಡಿನಿ. ಏನೇನದಂತ ನೋಡಿ. ನುಗ್ಗೆ ಸೊಪ್ಪು ಪಲ್ಯ ಮಾಡ್ತಿದ್ದೀನಿ, ಕರಿ ಇದು ಫ್ರೈನೇ. ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಅದು ಕಾದಿದೆ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕೀನಿ. ಅವು ಒಂದು ಸ್ವಲ್ಪ ಸಿಡಿದ ಮೇಲೆ ನೋಡಿ ಸಿಡ್ತಾ ಇವೆ ಅವು. ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ, ಇದು ಒಗ್ಗರಣೆಗೆ. ಅದಾದಮೇಲೆ ಸಣ್ಣ ಕೊಯ್ದಿಟ್ಟದ್ದು ಉಳ್ಳಾಗಡ್ಡಿ. ಇದಕ್ಕೆ ಮೇನ್ ಅಂದರೆ ಉಳ್ಳಾಗಡ್ಡಿನೇ ಸ್ವಲ್ಪ ಜಾಸ್ತಿ ಇರಬೇಕು ಈ ಪಲ್ಯಕ್ಕೆ. ಇದು ನುಗ್ಗೆ ಸೊಪ್ಪು ಅಂದರೆ ಇದು ಭಾಳ ಮೆತ್ತಂದು ಏನಂತಾರೆ ಎಳುಕಂದು ತೊಗೊಂಡಿನಿ. ಇದೊಂದು ಸ್ವಲ್ಪ ಬಲ್ತಿರೋದು ತೊಗೊಂಡಿಲ್ಲ, ಎಳುಕಂದು ಅಷ್ಟೇ ತೊಗೊಂಡಿನಿ. ಅದನ್ನು ಸಣ್ಣನೇ ಕೊಯ್ದು ಇಟ್ಕೊಂಡಿನಿ. ಸಣ್ಣ ಅಂದರೆ ಸಣ್ಣನೇ ಕೊಯ್ದೀನಿ, ಭಾಳ. ನೋಡಿ ಯಾವ ಥರ ಕೊಯ್ದೀನಿ ಅಂತ ನಿಮಗೂ ಕಾಣಿಸ್ತಿರ್ಬೇಕು. ಸಣ್ಣನೇ ಕೊಯ್ದು ಇಟ್ಕೊಂಡಿನಿ. ಈಗ ಉಳ್ಳಾಗಡ್ಡಿ ಫ್ರೈ ಆಗಬೇಕು. ಇವು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಇವು ಗೋಲ್ಡನ್ ಕಲರ್ ಅಂತಾರಲ್ಲ, ಆ ಥರ ಬರಬೇಕು. ಆ ಥರ ಬಂದರೆ ಕಲರು ಕರೆಕ್ಟಾಗಿರ್ತದೆ ಈ ಪಲ್ಯ ಮಾಡೋಕ್ಕೆ. ಇದು ಫ್ರೈ ಮಾಡ್ತಿದ್ದೀನಲ್ಲ, ನೀರು ಅದು ಏನೂ ಹಾಕಲ್ಲ. ಹಾಗೆ ಈಗ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಈಗ ಪಲ್ಯನ ಹಾಕಿನೂ ಫ್ರೈ ಮಾಡ್ತೀನಿ. ಇದನ್ನು ಫ್ರೈ ಮಾಡೋದಷ್ಟೇ. ಇದು ಹೆಲ್ತಿಗೆ, ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಇರ್ತದೆ. ಇದು ಯಾರು ಬೇಕಾದರೂ ತಿನ್ಬೋದು. ಹಂಗೆ ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ತಿನ್ಬೋದು. ಈಗ ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದಾದಮೇಲೆ ಅರಿಶಿನ ಒಂದು ಸ್ವಲ್ಪ, ಇದನ್ನೊಂದು ಸ್ವಲ್ಪ ಕಲಿಸ್ಕೋಬೇಕು. ಎಲ್ಲನೂ ಕಲಿಯೋ ಥರ ಕಲಿಸ್ಕೋಬೇಕು. ನೋಡಿ, ಈ ಥರ ಎಲ್ಲನೂ ಕಲಿಸ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆನೂ ಸ್ವಲ್ಪ ಜಾಸ್ತಿನೇ ಹಿಡಿತದೆ ಇದಕ್ಕೆ. ನೀವು ನೋಡಿ ಹಾಕ್ಕೋಬೇಕು. ನೋಡಿ, ಫ್ರೈ ಮಾಡ್ತಾಯಿದ್ದೀನಿ. ಇದೇ ಥರನೇ ಫ್ರೈ ಮಾಡಬೇಕು. ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡಿರಿ, ನಾವೊಂದು ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀವಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕಿ ಎಲ್ಲನೂ ಚಲೋನೇ ಕಲಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಡ್ರೈ ಆಗ್ತದೆ, ಅಂದರೆ ಜಾಸ್ತಿ ಡ್ರೈ ಆಗಲ್ಲ. ನೋಡಿ, ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಡ್ರೈ ಆಗ್ತದಂತ. ಈ ಥರ ಮಾಡಿದರೆ ಪಲ್ಯ ಅಂತೂ ಸೂಪರಾಗಿರ್ತದೆ. ಎಲ್ಲರೂ ಕೇಳಿ ಕೇಳಿ ತಿಂತಾರೆ. ನೋಡಿ, ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಇದು ಹಳ್ಳಿ ಕಡೆಯೇ ಜಾಸ್ತಿ ಸಿಗ್ತದೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ನೋಡಿ ಮತ್ತೊಂದು ಸ್ವಲ್ಪ ಕಲಿಸ್ತಾ ಇದ್ದೀನಿ. ಈ ಥರ ಆದಮೇಲೆ ಇದು ರೆಡಿ ಆಯಿತು ಪಲ್ಯ. ನೀವು ಯಾವ್ದು ಅಂದರೆ ರೊಟ್ಟಿ ಜೊತೆನೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು, ಚಪಾತಿಗೂ ತಿನ್ಬೋದು. ಎಲ್ಲದಕ್ಕೂ ಸೂಪರಾಗಿರ್ತದೆ. ಹಾಗೆ ಆರೋಗ್ಯಕ್ಕೂ ಚಲೋ ಇರ್ತದೆ. ನೋಡಿ, ಇದು ಈ ಥರ ಮಾಡಿದರೆ 2 ದಿನವೂ ಇಟ್ಕೊಂಡು ತಿನ್ಬೋದು. ಇದು ಆದಮೇಲೆ ನಾನು ಈ ಚಪಾತಿಯಿಂದ ಒಂದು ಹೊಸ ರುಚಿ ರೆಸಿಪಿ ಮಾಡ್ತಿದ್ದೀನಿ. ಇವು ಉಳಿದಿರೋ ಚಪಾತಿ ಇರ್ತಾವಲ್ಲ, ಅದರಿಂದ ಮಾಡ್ತೀನಿ. ಈಗ ಅದನ್ನೆಲ್ಲ ಮುರಿತಾ ಇದ್ದೀನಿ. ನೋಡಿ, ಈ ಥರ ಸಣ್ಣ ಪೀಸ್ ಮಾಡ್ಕೋಬೇಕು. ಎಲ್ಲನೂ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಒಂದು ಪಾತ್ರೆಗೆ ಬೆಲ್ಲ ಹಾಕಬೇಕು. ಒಂದು ಕಪ್ಪಿನಷ್ಟು ಬೆಲ್ಲ ಹಾಕ್ತಿದ್ದೀನಿ. ನೋಡಿ, ಒಂದು ಕಪ್ಪಿನಷ್ಟು ಹಾಕಬೇಕು ಬೆಲ್ಲ. ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕಬೇಕು. ಹಾಕಿ ಒಲೆ ಮೇಲಿಟ್ಟು ಕುದಿಸ್ಕೋಬೇಕು. ಇದನ್ನು ಒಲೆ ಮೇಲಿಟ್ಟು ಕುದಿಸ್ಕೋಬೇಕು. ನೋಡಿ,
ಇದು ಕರಗ್ತಾ ಇದೆ ನೋಡಿ, ಕರಗಿಸ್ಕೋಬೇಕು. ಈ ಥರ ಬೆಲ್ಲ ಕರಿಯೋ ತನಕ ಕೈ ಆಡಿಸ್ಬೇಕು, ಇಲ್ಲಾಂದರೆ ತಳ ಹಿಡಿತದ. ಅದಕ್ಕೋಸ್ಕರ ನಾನು ಕಲಿಸ್ತಾ ಇದ್ದೀನಿ. ಇದು ಈಗ ಕರಗಿದ ಮೇಲೆ ಸೋಸ್ಕೋಬೇಕು. ಯಾಕಂದರೆ ಬೆಲ್ಲದೊಳಗೆ ಏನಾದರೂ ಕಚ್ರ ಇರ್ತದೆ ಅಂಥೇಳಿ ಸೋಸ್ತಾ ಇದ್ದೀನಿ ನೋಡಿ. ನಾನು ಸೋಸ್ಕೊಂಡ್ರೆ ಅದರೊಳಗೆ ಏನೂ ಇರಲ್ಲ. ನೋಡಿ ಎಷ್ಟು ಕಚ್ರ ಇದೆ ಅಂತ, ಈ ಥರ ಇರ್ತದೆ. ಅದಕ್ಕೋಸ್ಕರ ಈ ಥರ ನಾವು ಬೆಲ್ಲನ ಕಾಯಿಸ್ಕೊಂಡು ಸೋಸ್ಕೊಂಡ್ರೆ ಏನಿರಲ್ಲ. ಇದ್ರಾಗ ಮತ್ತೆ ಹಾಕಿ ನಾನು ಇದನ್ನು ಕುದಿಯೋಕ್ಕಿಡ್ತೀನಿ ನೋಡಿ. ಈ ಥರ ಮಾಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿದರೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ ಎಷ್ಟು ರುಚಿ ಇರ್ತದೆ, ಎಷ್ಟು ಟೇಸ್ಟ್ ಇರ್ತದಂತ. ಇದನ್ನು ಈಗ ಮುರಿದಿಟ್ಕೊಂಡಿದ್ನಲ್ಲ ಚಪಾತಿ ಪೀಸ್ಗಳು, ಆ ಬೆಲ್ಲದ ಪಾಕನಾಗ ಹಾಕ್ತೀನಿ ನೋಡಿ. ಈ ಥರ ಮಾಡಿದರೆ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರು ವಿಡಿಯೋ ನೋಡ್ತಿಲ್ಲ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದರೆ ನನಗೆ ಮುಂದೆ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನೀವು ಸಪೋರ್ಟ್ ಮಾಡಿ. ನೋಡಿ ಇಷ್ಟು ಕುದಿಬೇಕು. ಅದು ಎಲ್ಲನೂ ಮೆತ್ತಗಾದ್ಮೇಲೆ ಲಾಸ್ಟಿಗೆ ಒಂದೆರಡು ಇಲಾಚಿನ ಪುಡಿ ಮಾಡಿ ಹಾಕಿದ್ದೀನಿ ನೋಡಿ. ಇಲಾಚಿ ಪುಡಿ ಮಾಡಿ ಹಾಕಿದರೆ ಮುಗೀತು. ಇದನ್ನು ರೆಡಿ ಆಯಿತು. ಈಗ ಇದು ಒಂದು ಬಟ್ಲಿಗೆ ಹಾಕ್ಕೊತಿದ್ದೀನಿ ನೋಡಿ. ಬಿಸಿ ಬಿಸಿಯಾಗಿ ತಿನ್ನಬೇಕು. ತುಪ್ಪ ಹಾಕ್ಕೊಂಡು ತಿಂದ್ರೆ ಒಂದು ಬಟ್ಲಕ್ಕೆ 2-3 ಬಟ್ಲನ್ನು ತಿನ್ಬೋದು. ಗೋಧಿ ಹುಗ್ಗಿ ಹೆಂಗಿರ್ತದೆ ಟೇಸ್ಟು, ಅದೇ ಟೇಸ್ಟ್ ಬರ್ತದೆ ನೋಡಿರಿ. ನನಗಂತೂ ಇದು ನೋಡಿದ್ರೇ ಬಾಯಾಗ ನೀರು ಬರ್ತವೆ, ಅದು ಅಷ್ಟು ಟೇಸ್ಟಾಗಿರ್ತದೆ. ನಾನು ಚಪಾತಿ ಉಳಿದ್ರಂತೂ ಇದನ್ನೇ ಜಾಸ್ತಿ ಮಾಡ್ತೀನಿ ನಮ್ಮ ಮನ್ಯಾಗ. ನಮ್ಮ ಮನ್ಯಾಗ ನಮ್ಮ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದರೆ. ನೋಡಿ ತುಪ್ಪ ಹಾಕಿದ್ದೀನಿ. ಈ ಥರ ಬಿಸಿ ಬಿಸಿಯಾಗಿದ್ದಾಗೆ ತುಪ್ಪ ಹಾಕಿ ತಿಂದ್ರಷ್ಟು ಗೋಧಿ ಹುಗ್ಗಿ ತಿಂದಷ್ಟೇ ರುಚಿ ಇರ್ತದೆ ನೋಡಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಅದಾದಮೇಲೆ ಮಧ್ಯಾಹ್ನ ಆದಮೇಲೆ ಇದು 3 ಗಂಟೆ ಅಷ್ಟು ಆಗಿತ್ತೇನೋ, ಅದು ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪನೇ ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ. ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದನ್ನು ನೋಡಿ. ಇದು ಮನೆ ಮುಂದೆ ಜಾಗದಾಗೆ ಹಾಕಿದ್ದೀನಿ. ಅದನ್ನು ನಾನು ಒಂದು ಸ್ವಲ್ಪ ಕಿತ್ಕೋತಾ ಇದ್ದೀನಿ ನೋಡಿ ಹೇಗಾಗಿದೆ ಅಂತ. ಯಾರಾದರೂ ಜಾಗ ಇದ್ದರೆ ಈ ಥರ ಹಾಕ್ಕೊಂಡ್ರೆ ಉಪಯೋಗ ಆಗ್ತದೆ ನಿಮಗೂ, ಎಲ್ಲರಿಗೂ ಇದು ಯೂಸ್ ಆಗ್ತದೆ. ಈ ಥರ ಜಾಗ ಇದ್ದವರು ಹಾಕ್ಕೋಬೋದು. ನಾನು ಜಾಗ ಇದೆ ಅದಕ್ಕೋಸ್ಕರ ಹಾಕೀನಿ. ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಯಾವ ಥರ ಇದೆ ಅಂತ. ನೋಡಿ ಇಷ್ಟೊಂದು ನಾನು ಒಂದು ಸ್ವಲ್ಪ ಕಿತ್ಕೊಂಡಿನಿ ನೋಡಿ. ಇನ್ನೂ ಇದೆ ಕಿತ್ತಲಾರ್ದಷ್ಟು. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಹೆಂಗಿದೆ ಅಂತ. ಯಾವಾಗಿಂದ ಅವಾಗೆ ತಂದು ಹಾಕಿದರೆ ಫ್ರೆಶ್ ಆಗಿರ್ತದೆ. ಇದೇನು ಬದನೆಕಾಯಿ ಬೀಜ ಹಾಕಿದ್ದೆ, ಇವು ಮೊಳಕೆ ಬಂದವು ನೋಡಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದಾಗಿತ್ತು ಇವತ್ತಿನ ಲಾಗು. ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್.